ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್ಸ್. ತುಂಗಭದ್ರಾ ನದಿಗೆ ನೀರು ಹರಿಸಲು ಒತ್ತಾಯಿಸಿ ಹೊಸಪೇಟೆಯ ಟಿಬಿ ಬೋರ್ಡ್ ಎದುರು ರೈತರ ಬೃಹತ್ ಪ್ರತಿಭಟನೆ. ರೈತರ ಹೋರಾಟಕ್ಕೆ ವಿಜಯನಗರ ಎಸ್ಪಿ ಎಸ್ ಜಾನವೀರವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ. ಸ್ಲಂ ಜನರ ಸಂಘಟನೆ ಕರ್ನಾಟಕ ಇವರ ವತಿಯಿಂದ ನಗರಸಭಾ ಅಧ್ಯಕ್ಷರಿಗೆ ಹಾಗೂ ಪೌರಾಯುಕ್ತರಿಗೆ ಸಂದ ಮನವಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರವರು ಭಾಷಣ ಮಾಡಿದ ಸ್ಥಳ ಸ್ವಚ್ಛ ಮಾಡಿದ ಹಿನ್ನೆಲೆ ಹೊಸಪೇಟೆಯ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ. ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಮಾಜಿ ಶಾಸಕ ಬಸವರಾಜ್ ದಡೆ ಸುಗೂರು ವಾಗ್ದಾಳಿ. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ರೈತರ ಆಕ್ರೋಶ ಮುಗಿಲು ಮುಟ್ಟಿದೆ. ತುಂಗಭದ್ರಾ ನದಿಗೆ ತಕ್ಷಣವೇ ನೀರು ಹರಿಸಬೇಕೆಂದು ಆಗ್ರಹಿಸಿ ತುಂಗಭದ್ರಾ ಆಡಳಿತ ಮಂಡಳಿ ಎದುರು ಬೃಹತ್ ಪ್ರತಿಭಟನೆ ಕೈಗೊಂಡಿದ್ದರು. ಟಿಬಿ ಬೋರ್ಡ್ ಎದುರು ಜಮಾವಣೆಗೊಂಡ ನೂರಾರು ರೈತರು ನದಿಗೆ ಹಾಗೂ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಬಿಡದ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನದಿಗೆ ನೀರು ಹರಿಸುವುದು ಕೇವಲ 10 ದಿನಗಳಿಗೆ ಸೀಮಿತವಾಗದೆ ನಿರಂತರವಾಗಿ ಹರಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದೆಂದು ರೈತರು ತಿಳಿಸಿದರು. ಈ ವೇಳೆ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಹಂಪನಗೌಡ ಬಾದರ್ಲಿರವರು ನಿಯಮಾವಳಿಗಳ ಪ್ರಕಾರ ನದಿಗೆ ಹಾಗೂ ಕಾಲುವೆಗಳಿಗೆ ನೀರು ಹರಿಸಬೇಕಾದದ್ದು ಅಧಿಕಾರಿಗಳ ಕನಿಷ್ಠ ಕರ್ತವ್ಯ ಎಂದು ಕಿಡಿಕಾರಿದರು. ಎಚ್ಚೆತ್ತುಕೊಂಡ ಅಧಿಕಾರಿಗಳು ನದಿಗೆ ನೀರನ್ನು ಹರಿಸಿದ್ದಾರೆ. ನಾವು ಸ್ವರೂಪ ರೈತರು ನನಗೆ ತಿಳಿದಿದ್ದು ನದಿ ನೀರಿಗೆ ಬಂದಿವೆ. ಮೊನ್ನೆ ICC ಮೀಟಿಂಗ್ ಹೇಳ್ತಾರ ರೈತರಿಗೆ ಡ್ಯಾಮ್ ನದಿಗೆ ನೀರೇನೇ ಅಂತಾರ. ಅನ್ನ ತಿಂತಾರ ಏನ್ ತಿಂತಾರ ಗೊತ್ತಿಲ್ಲ. ಸುಮಾರು ನಮಗಂತೂ ಯಾರಿಗೂ ಗೊತ್ತಿಲ್ಲ, ನಮಗಿನ್ನೂ ಗೊತ್ತಿಲ್ಲ. 800 ವರ್ಷಗಳಿಂದ ಹಣೆ ಕಟ್ಟತಕ್ಕಂಥ ಡ್ಯಾಮ್ ನಮ್ಮ ಇವಾಗ ನಾವು ಅಧಿಕಾರಿಗಳು ಕೇಳ್ತಕ್ಕಂಥ ಧರ್ಮ ಆಯ್ತಲ್ಲ. ಇವಾಗ ನಮಗೆ ಬರ್ತಕ್ಕಂಥ ಡ್ಯಾಮ್ ಕಟ್ಟಲಿಕ್ಕೆ ನಮ್ಮದು ಸ್ವರೂಪ ಕಂಪನಿ ತಿಳಿಸುವುದು ನಿಮ್ಮ ನದಿ ಅಂತಾರೆ. ಇಂಜಿನಿಯರನ್ನ ಕೇಳು, ಸೂಪರ್ವೈಸರ್ನ ಕೇಳು, ಬಳ್ಳಾರಿನ ಕೇಳು, ನದಿ ನೀರಿಲ್ಲಪ್ಪ, ನದಿ ಯಾರನ್ನ ಕೇಳೋಣ. ಈ ನಾವು ಬಂದಿರೋದು ಎಲ್ಲರೂ ಶಾಸಕರು ವಿಧಾನಸೌಧ ಅಧಿವೇಶನ ಇದ್ರು ಕೂಡ ನಮ್ಮೆಲ್ಲರೂ ನಾವಲ್ಲಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿದಾಗ ಅವ್ರು ತಮ್ಮೆಲ್ಲ ಕೆಲಸಗಳನ್ನ ಬದಿಗೊಟ್ಟು ಬಂದಿದ್ದಾರೆ. ಈ ನಮ್ಮ ಮನೆಗೆ ಸ್ಪಂದಿಸಿ ಆಗಲೇ ಶಾಸಕರು ಚರ್ಚೆ ಮಾಡಿದ್ದಾರೆ. ಇದ ನಂತರ ಇದು ಆಗದೇ ಇದ್ದ ಪಕ್ಷದಲ್ಲಿ ಅವರು ಬೆಂಗಳೂರಿಗೆ ಹೋಗಿ ಇವತ್ತು ಸಾಯಂಕಾಲ ಮುಖ್ಯಮಂತ್ರಿ ರೈತರ ಮನೆಯಲ್ಲಿ ಸ್ಪಂದಿಸಿ ಶಾಸಕರ ರೈತರ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ,
ಆ ಸಮಯದಲ್ಲಿ ನಮ್ಮ ನದಿ ಬತ್ತಬಾರದು. ಅಲ್ಲಿವರೆಗೆ ನೀರಿರುವಾಗೆ ನೋಡಿಕೊಳ್ಳಬೇಕಂತೇಳಿ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಇವತ್ತೇನು ನಾವು ರೈತ ಬಾಂಧವರು ಹೋರಾಟ ಆರಂಭಿಸಿದ್ದೀವಿ. ಇದು ಎಲ್ಲ ರೈತರು ಇಲ್ಲೇ ಇರಬೇಕು. ಸುಮಾರು 40 ವರ್ಷದಿಂದ ಬರೀ ಹೋರಾಟ ಮಾಡೋದಾಗಿದೆ. ಯಾವುದೇ ಸಮಸ್ಯೆ ಸಹಿತ ಸರಿಯಾಗಿ ಬಗೆಹರಿದಿಲ್ಲ. ಪ್ರತಿ ವರ್ಷ ರೈತರಿಗೆ ನದಿಗೆ ನೀರಿನ ತೊಂದರೆ ಆಗುತ್ತೆ. ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಹೋರಾಟ ಮುಗಿದ ಅನ್ನ ನೀರು ಇಲ್ಲಂಗೆ ಉಪವಾಸ ಕುಂದ್ರಂದ್ರು ಕುಂದಿರ್ತೀನಿ. 5 ದಿನ ಅನ್ನ ನೀರು ಏನು ಬೇಕಿಲ್ಲ ನನಗೆ, ಉಪವಾಸ ಕುಂದ್ರಂದ್ರೆ ಕುಂದ್ರಕ್ಕೆ ರೆಡಿದೀವಿ. ಅದಕ್ಕಾಗಿ ನಮ್ಮ ನಾಯಕರೆಲ್ಲ ಬಂದಿದ್ದಾರೆ. ರೈತ 4.5 TMC ಆಂಧ್ರ ಪ್ರದೇಶ, 3 TMC ರಾಜಲಮಂಡ ತೆಲಂಗಾಣ. ಈಗ ಹೆಚ್ಚು ಕಡಿಮೆ 0.59 ಕರ್ನಾಟಕದ ಕೋಟ ಬಳಸ್ಕೊಂಡಾರ 1 TMC ಅಲ್ಲಿ. ಇನ್ನೂ ಒಂದು ಅರ್ಧ TMC ನೀರು ಉಳಿದಿರ್ಬೋದು. ಉಳಿದಿರ್ತಕ್ಕಂಥದ್ದೆಲ್ಲ ತೆಲಂಗಾಣ, ಆಂಧ್ರದ್ದು. ಅದರದೇ ಆದಂತ ಕೆಲವು ವಿಷಯಗಳು ಬೋರ್ಡ್ನವರಿಗೆ ಚರ್ಚೆ ಮಾಡ್ಬೇಕಾದಂತ ಅವಶ್ಯಕತೆ ಇದೆ. ಇವೆಲ್ಲ ಹುಡುಕಿವಿ, ತೆಗೆದಿವೆಲ್ಲ. ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಯಾಕೆ ಈ ರೀತಿ ನೀವೇ ಇಂಪ್ಲಿಮೆಂಟ್ ಯಾಕೆ ಮಾಡಕ್ ಆಗ್ತಾ ಇಲ್ಲ. ಮೊದಲನೇದ್ದು, ತುಂಗಭದ್ರಾ ಬಚಾವತ್ ಅವಾರ್ಡಿನ ಪ್ರಕಾರ 1, 2 ಪ್ರಕಾರ 15 TMC ನೀರನ್ನ 7 ನದಿಗಳು, ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಇಷ್ಟು ನದಿ ಬರ್ತಾವ 7, ಆ ನದಿಗಳಿಗೆ ಅವರು ಸ್ಪಷ್ಟವಾಗಿ ಅಬ್ಸ್ಟ್ರಾಕ್ಟ್ ಹಾಕಿದ್ದಾರೆ. ಹೇಳಂಗಿಲ್ಲ, ಅಬ್ಸ್ಟ್ರಾಕ್ಟ್ ಹಾಕಿ ನೀರನ್ನ ಇಷ್ಟಿಷ್ಟು ನೀರು ನದಿ ಬತ್ತಲಾರದ ರೀತಿಯಲ್ಲಿ ನೋಡಿಕೊಳ್ಬೇಕು ಅಂತ ಲೆಕ್ಕ ಹಾಕಿದ್ದಾರೆ. ತುಂಗಭದ್ರಾ ನದಿಗೆ ಕೂಡ ಅಂದಾಜು 5 TMC ನೀರು ಬರ್ಬೋದು. ಬೋರ್ಡ್ನವ್ರು ಅದು ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಇನ್ನು ಎರಡನೇದು, ಸ್ವಲ್ಪ ಹೇಳ್ರಿ ಅದೇ ಬೋರ್ಡ್ ಅಂದ್ರೆ ಅಧಿಕಾರಿಗಳೇ. ನಾವು ಇನ್ನ ಒಂದು ಇದ್ರ ಪ್ರಕಾರ ಬಚಾವ 2 ಇದ್ರ ಪ್ರಕಾರ ಇಷ್ಟಿಷ್ಟು ತಿಂಗಳ ಇಷ್ಟು ಕೊಡ್ಬೇಕಂತ ಆದೇಶನ ಇದೆ. ಅದನ್ನು ಪಾಲನೆ ಮಾಡಿಲ್ಲ. ಅದನ್ನೆಲ್ಲ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಬಂದು ಮತ್ತೆ ನಾ ಮಾತಾಡ್ತಂತೆ. ತುಂಗಭದ್ರಾ ನದಿ ವ್ಯಾಪ್ತಿಗಳು ಬರ್ತಕ್ಕಂತ ಹಳ್ಳಗಳಿರ್ಬೋದು, ಇವತ್ತೆಲ್ಲ ನೀರಿಂದ ಒಣಗೋಗಿದ್ದಾವೆ. ಅದನ್ನ ತುಂಬಬೇಕಾಗಿದ್ದು ಒಂದು ಕಾನೂನು ಒಳಗೆ ಐತಂತ, ಯಾಕೆ ಇಂಪ್ಲಿಮೆಂಟ್? ಅದನ್ನೇ ಕೇಳ್ಬೇಕಂತ ಹೊಂಟಿರೋದೀಗ. ನಾವು ಹೋಗೋದು ತುಂಗಭದ್ರಾ ಬೋರ್ಡಿನ ಅಧಿಕಾರಿಗಳ ಜೊತೆಗೆ ಪಕ್ಷಾತೀತವಾಗಿ ನಾವೆಲ್ಲರೂ ಕುಂತ್ಕೊಂಡು ಚರ್ಚೆ ಮಾಡಿ ಅವ್ರ ಅಭಿಪ್ರಾಯ ಬಂದು ಮತ್ತೆ ಹೇಳ್ತಾರೆ. ನಮ್ಮ ತುಂಗಭದ್ರಾ ಅಚ್ಚುಕಟ್ಟಿನ ಎಲ್ಲ 3-4 ಜಿಲ್ಲೆಗಳ ರೈತರು ಇವತ್ತೇನು ಇಲ್ಲಿ ಬಂದು ಸೇರಿರತಕ್ಕಂಥ ವಿಷಯ ಏನಂದರೆ, ನಮ್ಮ ತುಂಗಭದ್ರಾ ನದಿಗೆ ನಿರಂತರವಾಗಿ ನದಿ ಒಣಗದಂಗೆ, ಡ್ರೈ ಆಗಲಾರ್ದಂಗೆ, ಜೀವರಾಶಿಗಳು ಯಾವುದೇ ಹಾನಿ ಆಗಲಾರ್ದಂಗೆ ಭಾಳಷ್ಟು ಹಳ್ಳಿಗಳಲ್ಲಿ ಜೀವರಾಶಿಗಳು ಇವತ್ತು ಊರಾಗೆ ಬಂದುಬಿಡ್ತಾಯಿದ್ದಾವೆ. ಭಾಳ ಕಡೆ ಊರುಗಳಿಗೆ ಬಂದು ಜನಕ್ಕೆ ಕೂಡ ತೊಂದರೆ ಕೊಡ್ತಾಯಿದ್ದಾವೆ. ಅದಕ್ಕಾಗಿ ಜೀವರಾಶಿಗಳು ಬದುಕೋಕ್ಕಾಗಲಿ ದಿನನಿತ್ಯ 2000 ಕ್ಯೂಸಸ್ ನೀರು ಬಿಡಬೇಕಂತೇಳಿ ನಮ್ಮ ಒತ್ತಾಯ ಇತ್ತು. ಅದರ ಪ್ರಕಾರ ಇವತ್ತು ಅಧಿಕಾರಿಗಳು 2000ದಂತೆ 10 ದಿನ ಬಿಡ್ತೀವಿ, ಮುಂದೆ ನಾವು ಮತ್ತೊಂದು ಮೀಟಿಂಗ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಒಂದು ವೇಳೆ ಮುಂದಿನ ದಿನಗಳಲ್ಲಿ 10 ದಿನ ಬಿಟ್ಟು ಅವ್ರು ಏನಾದ್ರು ಬಂದ್ ಮಾಡಿದರೆ ನಾವು ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಉಗ್ರ ಹೋರಾಟ ಮಾಡ್ತೀವಿ. ಈ ಸಲ ಮತ್ತು ನಾವು ಹೋರಾಟ ನಿಲ್ಲೋದಿಲ್ಲ, ನಮಗೆ ಅದು ಸತತವಾಗಿ ನೀರು ಕೊಡುವವರೆಗೆ ಹೋರಾಟ ಮಾಡ್ತೀವಿ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ಕಾರ್ಯಾಲಯ ಈಗ ರೈತರ ಪ್ರತಿಭಟನೆಯ ಬಿಸಿಯಿಂದ ಕಾವೇರಿದೆ. ಪ್ರತಿಭಟನೆ ಉಗ್ರ ರೂಪ ತಾಳುವ ಮುನ್ಸೂಚನೆ ಸಿಗುತ್ತಿದ್ದಂತೆಯೇ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಭಾರೀ ಪ್ರಮಾಣದ ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಖುದ್ದು ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಸ್ ಜಾನವಿರವರೇ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದು ಭದ್ರತೆಯ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಈ ವೇಳೆ 2 ಅಡಿಷನಲ್ ಎಸ್ಪಿ, 17 ಜನ ಇನ್ಸ್ಪೆಕ್ಟರ್, 25 ಜನ PSIಗಳು, 50 ಜನ ASIಗಳು, ಮಹಿಳಾ ಸಿಬ್ಬಂದಿ ಸೇರಿದಂತೆ ಒಟ್ಟು 350ಕ್ಕೂ ಹೆಚ್ಚು ಪೊಲೀಸ್ ಪೇದೆಗಳ ನಿಯೋಜನೆ ಹಾಗೂ ಬಂದೋಬಸ್ತ್ಗಾಗಿ 8 DR ಹಾಗೂ 2 KSRB ತುಕಡಿಗಳನ್ನು ನಿಯೋಜಿಸಿ ಹೈ ಅಲರ್ಟ್ ಘೋಷಿಸಲಾಗಿದೆ.
ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ. ಹಬ್ಬಗಳ ಸಂಭ್ರಮ, ಮದುವೆಯ ಶುಭ ಸಮಯ, ಸಂತೋಷದ ಕ್ಷಣಗಳ ಆರಂಭ. ನಮ್ಮ ಹೊಸಪೇಟೆ ನಗರದಲ್ಲಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ಈಗ ನಿಮಗಾಗಿ 100% ಹಾಲ್ಮಾರ್ಕ್ ಉಳ್ಳ ಬೆಳ್ಳಿ ಆಭರಣಗಳು ದೊರೆಯುತ್ತದೆ. ಗ್ರಾಹಕರಿಗೆ ಶೇಕಡ 100% ವೇಸ್ಟೇಜ್ ಫ್ರೀ. ಆರ್ಜೆ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಸಿಲ್ವರ್ ಆರ್ಟಿಕಲ್ಸ್, ಸಿಲ್ವರ್ ಗಿಫ್ಟ್ ಐಟಮ್ಸ್, ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಸೇರಿದಂತೆ ಹಲವು ಬಗೆಯ ಬೆಳ್ಳಿ ವಸ್ತುಗಳು ದೊರೆಯುತ್ತವೆ. ಇದೆಲ್ಲ ನಿಮಗಾಗಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಮಾತ್ರ. ಆರ್ಜೆ ಸಿಲ್ವರ್ ಪ್ಯಾಲೇಸ್, ಸುಧಾ ಕಾಂಪ್ಲೆಕ್ಸ್, ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್, ಕಾಲೇಜ್ ರೋಡ್, ಹೊಸಪೇಟೆ. ಇದೆಲ್ಲ ನಿಮಗಾಗಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ಅಲ್ಲಿ ಮಾತ್ರ. ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್ ಹೊಸಪೇಟೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 916 BIS ಹಾಲ್ಮಾರ್ಕ್ ಲೈಸೆನ್ಸ್ ಹೊಂದಿದ ಜ್ಯುವೆಲರಿ ಶೋರೂಮ್. ನಮ್ಮಲ್ಲಿ ದೊರೆಯುವ ಆಭರಣಗಳು ಮಂಗಲಸೂತ್ರ, ಲಾಂಗ್ ಹಾರ್, ನೆಕ್ಲೆಸಸ್, ಡೈಮಂಡ್ ರಿಂಗ್ಸ್ ಅಂಡ್ ಟಾಪ್ಸ್, ಲೇಡೀಸ್ ಅಂಡ್ ಜೆಂಟ್ಸ್ ರಿಂಗ್ಸ್, ಬ್ರೇಸ್ಲೆಟ್ಸ್ ಹಾಗೂ ಬಾಜು ಬಂಧುಗಳ ಜೊತೆಗೆ ಇನ್ನು ಹಲವಾರು ಆಭರಣಗಳು ಹೊಸ ಹಾಗೂ ಆಕರ್ಷಕ ಡಿಸೈನ್ಗಳಲ್ಲಿ ದೊರೆಯುತ್ತವೆ. ಮದುವೆಗೆ ಚಿನ್ನ ಕೊಡ್ತಾ ಇದ್ದೀರೋ ತಾಮ್ರನ? ಚಿನ್ನ ತಾಮ್ರನ? ಏನ್ ಶಿವಣ್ಣ ನೀವು ಹೇಳ್ತಿರೋದು? ಕೊಡಿ. ನಾವು ಪಕ್ಕ 916 ಚಿನ್ನನೇ ತಗೊಳ್ಳೋದು. ಇದರಲ್ಲಿ BIS ಮಾರ್ಕ್ ಅಲ್ಲಿ ಅಲ್ಲೇ ನೀವು ಮೋಸ ಹೋಗೋದು. 916 ಸಿಕ್ಕ ವ್ಯಾಪಾರಿಗಳು ಹಾಕೋದು. ಅವರು 18, 19 ಅಥವಾ 20 ಕ್ಯಾರೆಟ್ ಚಿನ್ನಕ್ಕೂ ಹಾಕ್ಬೋದು. ಅದನ್ನೇ ನೀವು 22 ಕ್ಯಾರೆಟ್ ಚಿನ್ನದ ಬೆಲೆ ಕೊಡ್ತೀವಿ. ಆದ್ರೆ BIS ಭಾರತ ಸರ್ಕಾರ ಪ್ರತಿ ಆಭರಣದ ಪರಿಶುದ್ಧತೆಯನ್ನು ಪರೀಕ್ಷೆ ಮಾಡಿ ಹಾಕಿರೋ ಹೆಗ್ಗುರುತು. ನೆನಪಿಡಿ, BIS ಗುರುತು. ಇಂದೇ ಭೇಟಿ ಕೊಡಿ ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಮೇನ್ ಬಜಾರ್, ಹೊಸಪೇಟೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ವಿಜಯನಗರ ಚಾನೆಲ್. ಈ ಕೆಳಗಿನ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸುವುದು ಮರಿಬೇಡಿ. ನಿಮ್ಮ ಜಾಹೀರಾತು ನಮ್ಮ ವಿಜಯನಗರ ಚಾನೆಲ್ನಲ್ಲಿ. ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ದಶಕಗಳಿಂದ ಹಕ್ಕುಪತ್ರವಿಲ್ಲದೆ ವಂಚಿತರಾಗಿರುವ ನಿವಾಸಿಗಳ ಪರವಾಗಿ ಸ್ಲಂ ಜನರ ಸಂಘಟನೆ ಕರ್ನಾಟಕ ಧ್ವನಿ ಎತ್ತಿದೆ. ನಗರದ ಪಿಂಜಾರ್ ಓಣಿ 2 ಹಾಗೂ ಕೊಂಡನಾಯಕನಹಳ್ಳಿ ಭಾಗ 2 ಪ್ರದೇಶಗಳನ್ನು ಸ್ಲಂ ಎಂದು ಘೋಷಣೆ ಮಾಡಬೇಕು ಹಾಗೂ ನಗರದ ಕೇಂದ್ರ ಗ್ರಂಥಾಲಯಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ಮರುನಾಮಕರಣ ಮಾಡಬೇಕೆಂದು ಆಗ್ರಹಿಸಿ ನಗರಸಭೆ ಅಧ್ಯಕ್ಷರಿಗೆ ಹಾಗೂ ಪೌರಾಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಕೊಂಡನಾಯಕನಹಳ್ಳಿ ಸ್ಲಂ ಘೋಷಣೆ ಆಗಲೇಬೇಕು. ಸ್ಲಂ ಘೋಷಣೆ ಆಗಲೇಬೇಕು. ಕೊಂಡನಾಯಕನಹಳ್ಳಿ ಸ್ಲಂ ಘೋಷಣೆ ಆಗಲೇಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿಯ ತನಕ ಹೋರಾಟ? ಕೊಂಡನಾಯಕನಹಳ್ಳಿ ಸ್ಲಂ ಘೋಷಣೆ ಆಗಲೇಬೇಕು. ನಗರ ಕೇಂದ್ರ ಗ್ರಂಥಾಲಯಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಹೆಸರನ್ನು ಮರುನಾಮಕರಣ ಮಾಡಲೇಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿಯ ತನಕ ಹೋರಾಟ? ಪಿಂಜಾರೋಣಿ ಭಾಗ 2 ಸ್ಲಂ ಘೋಷಣೆ ಆಗಲೇಬೇಕು. ಕೊಂಡನಾಯಕನಹಳ್ಳಿ ಭಾಗ 2 ಸ್ಲಂ ಘೋಷಣೆ ಆಗಲೇಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿಯ ತನಕ ಹೋರಾಟ? ಪಿಂಜಾರೋಣಿ ಭಾಗ 2 ಸ್ಲಂ ಘೋಷಣೆ ಆಗಲೇಬೇಕು. ಕೊಂಡನಾಯಕನಹಳ್ಳಿ ಭಾಗ 2 ಸ್ಲಂ ಘೋಷಣೆ ಆಗಲೇಬೇಕು. ಇವತ್ತು ನಮ್ಮ ಸ್ಲಂ ಜನರ ಸಂಘಟನೆ ಕರ್ನಾಟಕ ವಿಜಯನಗರ ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ಅಧ್ಯಕ್ಷರು ನಗರಸಭೆ ಹಾಗೆ ಪೌರಾಯುಕ್ತರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ. ಮನವಿಯ ಸಾರಾಂಶ ಇಷ್ಟೇ. ನಮ್ಮ ಕೊಂಡನಾಯಕನಹಳ್ಳಿ ಭಾಗ ಸರ್ವೆ ನಂಬರ್ 30ರಲ್ಲಿ ಹಿಸ್ಸಾ 1 ಮತ್ತು ಹಿಸ್ಸಾ 2 ಈ ಭಾಗದಲ್ಲಿ 100ಕ್ಕೂ ಹೆಚ್ಚು ಫ್ಯಾಮಿಲಿಗಳು ಕಳೆದ 40 ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾವೆ. ಜೊತೆಗೆ ನಮ್ಮ ಪಿಂಜಾರೋಣಿ ಅಂದರೆ ಚಿತ್ತವಾಡಿಗೆ ಭಾಗದಲ್ಲಿ ಬರ್ತಕ್ಕಂಥ ಪಿಂಜಾರೋಣಿ ಏನಿದೆ
ಅಲ್ಲಿ ಸರ್ವೆ ನಂಬರ್ 223 ಅದು ಗೌರ್ಮೆಂಟ್ ಲ್ಯಾಂಡ್ ಆಗಿದೆ. ಜೊತೆಗೆ 249/1 ಸರ್ವೆ ನಂಬರ್ನಲ್ಲಿ ಅದು ಪಿಂಜಾರೋಣಿ ಇದೆ. ಅಲ್ಲಿ ಕೂಡ ಒಂದು 40 ವರ್ಷಕ್ಕೂ ಹೆಚ್ಚು ಅನೇಕ ಫ್ಯಾಮಿಲಿಗಳು ಅಲ್ಲಿ ವಾಸ ಆಗಿದ್ದಾವೆ. ಆದರೆ ಅಲ್ಲಿ ಡಿಕ್ಲೇರ್ ಆಗಿಲ್ಲ. ಅದು ಸ್ಲಮ್ ಅಂತ ಡಿಕ್ಲೇರ್ ಆಗಬೇಕು. ಅದನ್ನು ಸಾಮಾನ್ಯ ಸಭೆಯಲ್ಲಿ ತಾವು ಮಂಡಿಸಿ ವಿಷಯನ ಇಟ್ಟು ಠರಾವು ಪಾಸ್ ಮಾಡಿ ಘೋಷಣೆ ಮಾಡಬೇಕನ್ನೋದು ನಮ್ಮ ಬಹುಮುಖ್ಯವಾದ ಬೇಡಿಕೆ. ಇದ್ರ ಜೊತೆಗೆ ಹೊಸಪೇಟೆಯಲ್ಲಿರ್ತಕ್ಕಂಥ ನಗರ ಕೇಂದ್ರ ಗ್ರಂಥಾಲಯಕ್ಕೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಮರುನಾಮಕರಣ ಮಾಡಬೇಕು ಅನ್ನೋದನ್ನು ಇವತ್ತು ಮೆಮೊರಂಡಮ್ ಕೊಟ್ಟಿದ್ವಿ. ಅದಕ್ಕೆ ಅಧ್ಯಕ್ಷರು ಮತ್ತು ನಮ್ಮ ಪೌರಾಯುಕ್ತರು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಠರಾವು ಪಾಸ್ ಮಾಡಿ ಸೂಕ್ತ ಕ್ರಮ ಕೈಗೊಂಡು ಸ್ಲಮ್ ನಿವಾಸಿಗಳ ಪರವಾದ ಒಂದು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಧನ್ಯವಾದಗಳು ತಿಳಿಸ್ತೇವೆ. ಒಂದು ವೇಳೆ ಡಿಕ್ಲೇರ್ ಆಗಲಿಕ್ಕೆ ಏನಾದರೂ ಮೀನಾಮೇಷ ಎಣಿಸಿದ್ದು ಆದರೆ ಇವತ್ತು ಸಾಂಕೇತಿಕ ಇದೆ. ನೆಕ್ಸ್ಟು ಹೋರಾಟವನ್ನು ನಾವು ಹಂತ ಹಂತವಾಗಿ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ನು ಇವೆಲ್ಲ ಆದಾಗ ಮಾತ್ರ ಅವರಿಗೆ ಒಂದು ನೆಲೆ ಸಿಕ್ಕಂಗಾಗ್ತದೆ. ಅದು ಸರ್ಕಾರಿ ಭೂಮಿ ಆಗಿರೋದ್ರಿಂದ ಸರ್ಕಾರಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ಎಲ್ಲ ಖಾಸಗಿ ಭೂಮಿಗಳಲ್ಲಿ ಭಾಳಷ್ಟು ಜನ ಸ್ಲಮ್ಗಳಿದ್ದಾವೆ. ಒಂದು 25-30 ಸ್ಲಮ್ಗಳು ಖಾಸಗಿ ಸ್ಲಮ್ಗಳಿದ್ದಾವೆ. ಅವ್ರನ್ನ ಬಿಟ್ಟು ಹೊರತಾಗಿ ಒಂದು 30 ಸ್ಲಮ್ಗಳು ಸರ್ಕಾರಿ ಸ್ಲಮ್ಗಳಿದ್ದಾವೆ. ಆ ಸ್ಲಮ್ಗಳಿಗೆ ಹಕ್ಕುಪತ್ರ ಸಿಗಬೇಕಂತಂದರೆ ಇಲ್ಲಿರ್ತಕ್ಕಂಥ ನಾವೇನು ಈಗೇನು ಸರ್ವೆ ಮಾಡ್ತಾಯಿದ್ದಾರೆ, ಬೌಂಡ್ರಿ ಫಿಕ್ಸ್ ಮಾಡ್ತಾಯಿದ್ದಾರೆ. ಆ ಬೌಂಡ್ರಿ ಒಳಗಡೆ ಇದು ಈಗ ಕೊನ್ನಕನಹಳ್ಳಿ ಸ್ಲಮ್ಮು ಬೌಂಡ್ರಿ ಒಳಗಡೆ ಸ್ವಲ್ಪ ಬಿಟ್ಟಿರೋದ್ರಿಂದ ಅದನ್ನು ಇವತ್ತು ಸ್ಲಮ್ ಅಂತ ಡಿಕ್ಲರೇಷನ್ ಮಾಡೋಕ್ಕಾಗಿಲ್ಲ. ಅದೇ ಕಾರಣಕ್ಕಾಗಿ ನಾವೆಲ್ಲರೂ ಕೊಂಡನಾಯಕನಹಳ್ಳಿ ಮತ್ತು ಪಿಂಜಾರೋಣಿ ಸ್ಲಮ್ನವರೆಲ್ಲ ಸೇರಿಬಿಟ್ಟು ಇವತ್ತು ಈ ಒಂದು ಹೋರಾಟ ನಂಬಿಕೊಂಡು ಮೊನ್ನೆ ಕಮಿಷನರ್ಗೆ ಅಧ್ಯಕ್ಷರಿಗೆ ಒಂದು ಮನವಿ ಮಾಡೋದ್ರ ಜೊತೆಗೆ ಈಗ ಅವರಿಗೆ ಒಂದು ಹಕ್ಕುಪತ್ರ ಕೊಡಿಸಿದ್ರೆ ಅವ್ರದ್ದಾದಂಥ ನಿರ್ದಿಷ್ಟ ಬದುಕನ್ನು ಅವರು ಬದುಕು ಕಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಆಗ್ತಕ್ಕಂಥ 60 ಸ್ಲಮ್ಗಳಲ್ಲಿ ಎಲ್ಲ ಸ್ಲಮ್ಗಳಿಗೆ ಹಕ್ಕುಪತ್ರ ಸಿಗಬೇಕಂತಂದರೆ ಅವರು ಏನು ಬೌಂಡ್ರಿ ಫಿಕ್ಸ್ ಮಾಡಿರ್ತಾರಲ್ಲ, ಬೌಂಡ್ರಿ ಫಿಕ್ಸ್ ಆಗಿದ ತಕ್ಷಣವೇ ಎಲ್ಲರಿಗೂ ಹಕ್ಕುಪತ್ರ ವಿತರಣೆ ಮಾಡುವಂಥ ಕೆಲಸ ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ಉಗ್ರವಾದಂಥ ಹೋರಾಟನ ನಾವು ಹಮ್ಮಿಕೊಳ್ಳಲೇಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. 3 ಬೇಡಿಕೆಗಳಿಟ್ಟರಲ್ಲ, ಈ 3 ಬೇಡಿಕೆಗಳನ್ನು ಮನವಿಯನ್ನು ನಮ್ಗೆ ಕೊಟ್ಟಿದ್ದಾರೆ. ಈ ಮನವಿಯನ್ನು ಸಲ್ಲಿಸಿದರೆ ಈ ಮನವಿ ಪ್ರಕಾರ ನಾವು ನಿನ್ನೆ ಅಜೆಂಡಾ ಕೂಡ ಹೊರಡಿಸಿದ್ದೀವಿ. 25ನೇ ತಾರೀಕಿಗೆ ಸಭೆನೂ ಇದೆ. ಈ ಸಭೆಯಲ್ಲಿ 25ನೇ ತಾರೀಕು ಸಭೆಯಲ್ಲಿ ನಮ್ಮೆಲ್ಲ 35 ವಾರ್ಡ್ ಕೌನ್ಸಿಲರ್ಗಳಿಗೆ ಅವ್ರ ಗಮನಕ್ಕೆ ತಂದು ಅವರೆಲ್ಲ ಮನವೊಲಿಸಿ ಈ 3 ವಿಷಯಗಳನ್ನು ಪ್ರಸ್ತಾವನೆ ಮಾಡಿ ನಾವು ಆಯುಕ್ತರು ಅವರಿಗೆ ಮನವೊಲಿಸಿ ಈಗಾಗಲೇ ಸ್ಲಮ್ ಎಲ್ಲ ಜನಕ್ಕೆ ಬೇಕಾದ ತಾವನ್ನಂಗೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತಂಗೆ ನಾವು ಇವ್ರು ಕೂಡ ಹಲವಾರು ಸಲ ಸ್ಲಮ್ ಬೋರ್ಡ್ಗೆ ಹೋಗಿ ಬಂದಿದ್ದು ಅವ್ರಿಗೆ ಇವತ್ತು ಹೊಸಪೇಟೆ ನಗರದಲ್ಲಿ ಇರೋರಿಗೆ ಎಲ್ಲರಿಗೂ ಪಟ್ಟ ಕೊಡಿಸ್ಬೇಕೆಂಬುದೇ ನಮ್ಮ ಧ್ಯೇಯ. ನಮ್ಮ ಜೊತೆಗೆ ನಾನು ಕೈ ಜೋಡಿಸ್ಕೊಂಡು ಯಾವಾಗಲೂ ಅಡ್ಡಾಡ್ತಿರ್ತೀನಿ. ನಮ್ಮ ಕಮಿಷನರ್ ಕೂಡ ಸಾಕಷ್ಟು ಎಷ್ಟೋ ಸರ್ವೆಗಳು ತಂದು ಅವ್ರನ್ನ ಫಾರಮ್ 3 ಮಾಡಲಿಕ್ಕೆ ಆ ಸ್ಲಮ್ಗೆ ಅವರು ಭಾಳ ಸಹಕಾರ ಮಾಡ್ತಿದ್ದಾರೆ. ಈಗ ಸ್ಲಮ್ ಪಟ್ಟಗಳು ಕೊಡಬೇಕಂತ ನಮ್ಮೊಂದು ಆದರ್ಶ ಇದೆ. ಇನ್ನೂ ಒಂದು 4-5 ತಿಂಗಳಲ್ಲೇ ಇಡೀ ಹೊಸಪೇಟೆ ಭಾಗ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೆಲವೊಂದು ಪ್ರೈವೇಟ್ ಸ್ಲಮ್ ಬಂದಾಗ ಸ್ವಲ್ಪ ಅಡಚಣೆಗಳು ಉಂಟಾಗಿವೆ. ತಮ್ಮ ಅಧ್ಯಕ್ಷರು ಕೂಡ ಆಲ್ರೆಡಿ ಗೊತ್ತಿದೆ ಅದು ಯಾವ ರೀತಿ ಅಡಚಣೆಗಳಿದೆ ಅಂತ. ನಾವು ಬೆಂಗಳೂರಿನರ್ತಕ್ಕಂಥ ಕೇಂದ್ರ ಆಫೀಸ್ಗೆ ಹೋಗಿ ಬಂದಾಗ ಗೊತ್ತಾಯಿತು. ಅವೆಲ್ಲ ಅಡೆತಡೆಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಮಾಡ್ತೀವಿ. ಈಗಾಗಲೇ ಕೊಂಡನಾಯಕನಹಳ್ಳಿದು ಮತ್ತು ಪಿಂಜಾರೋಣಿದು ಇವೆರಡು ಸ್ಲಮ್ನು ಮೀಟಿಂಗಲ್ಲಿ ಬಂದಿದೆ. ಹಾಗೂ ನಮ್ಮ ಕೇಂದ್ರ ಗ್ರಂಥಾಲಯ ಆದಂಥ ಆ ಗ್ರಂಥಾಲಯಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ನೇಮಿಸಲಿಕ್ಕೆ ನಮ್ಮೆಲ್ಲ ಸದಸ್ಯರು ಕೂಡ ಒಮ್ಮತವಿರುತ್ತದೆ. ಹಾಗೂ ಅವರೆಲ್ಲರಿಗೂ ಮತ್ತೊಂದು ಸಲ ತಿಳಿಸಿ ಅದನ್ನು ಈ 25ನೇ ತಾರೀಕು ಸಭೆಯಲ್ಲಿ ತಂದಿದ್ದೀವಿ. ಅದನ್ನು ಕೂಡ ಇವೆಲ್ಲ ಪ್ರಸ್ತಾವನೆಗಳು ಮಾಡಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಕಳಿಸ್ತೀವಿ. ಅದ ನಂತರ ಸ್ಲಮ್ ಬೋರ್ಡಿಗೆ ಹೋಗುತ್ತೆ. ಹೆಸರು ನಾಮಕರಣ ಆಗಿ ಜಿಲ್ಲಾಧಿಕಾರಿಗಳು ಅವರು ಅಪ್ರೂವಲ್ ಆದಮೇಲೆ ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆ ಅಪ್ರೂವಲ್ ಕೊಡ್ತೀವಿ ಅಂತ ಹೇಳ್ತೀವಿ. ಉತ್ತರಾಖಂಡದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆರವರು ಭಾಷಣ ಮಾಡಿ ನಿರ್ಗಮಿಸಿದ ತಕ್ಷಣವೇ ವೇದಿಕೆಯನ್ನು ಶುದ್ಧೀಕರಣಗೊಳಿಸಿದ ಘಟನೆ ಈಗ ದೇಶಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಘಟನೆಯನ್ನು ಖಂಡಿಸಿ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರತಿಭಟನೆ ನಡೆಸಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ತಹಶೀಲ್ದಾರರ ಮೂಲಕ ಸುದೀರ್ಘ ಮನವಿ ಪತ್ರ ಸಲ್ಲಿಸಿದ್ದಾರೆ. ಖರ್ಗೆಯವರು ಕುಳಿತಿದ್ದ ವೇದಿಕೆಯನ್ನು ಶುದ್ಧೀಕರಣಗೊಳಿಸಿದ ಕೃತ್ಯವು ಕೇವಲ ಒಬ್ಬ ನಾಯಕನಿಗೆ ಮಾಡಿದ ಅವಮಾನವಲ್ಲ, ಬದಲಾಗಿ ದೇಶದ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಎಸಗಿದ ದ್ರೋಹವಾಗಿದೆ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ನೀವು ಮಾಡ್ತಿರೋ ಎಷ್ಟು ಆಡಳಿತ ಘಟನೆಗಳು 2014ರಲ್ಲಿ ಯಾವ ರೀತಿ ನಿಮಗೆಲ್ಲ
ಸ್ಟೂಡೆಂಟ್ಸ್ ಸಪೋರ್ಟ್ ಮಾಡಿ ಮಾಡಿದ್ರು. ಈಗ ಬರುವಂತ ದಿನಗಳಲ್ಲಿ ಅದೇ ಸ್ಟೂಡೆಂಟ್ಸ್ ಅದೇ ಎರಡು ಮಾತ್ರ ಮುಗಿಸ್ತಾರೆ. ಅದೇ ರೀತಿ ಮಾತಾಡಬೇಕು. ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಮತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ನಮಸ್ಕರಿಸುತ್ತಾ ಒಂದೆರಡು ಮಾತನ್ನು ಎಲ್ಲರಿಗೂ ಪೊಲೀಸ್ನವರು ಕೂಡ ಅತ್ಯಂತ ಧನ್ಯವಾದಗಳಿಗೆ ಹೇಳಕ್ಕೆ ಇಷ್ಟಪಡ್ತೇವೆ. ಸರ್ಕಾರ ಸೈಡ್ ಬರಪ್ಪ ದಯವಿಟ್ಟು ಎಲ್ಲರೂ ಸಹಕರಿಸಲು ಸ್ವಲ್ಪ ಇನ್ಸರ್ ವೈಡ್ ಬರುತ್ತೆ. ಸ್ವಲ್ಪ ಹಿಂದೆ ಬರ್ರಿ ಸರ್, ಹಿಂದೆ ಬರ್ರಿ. ಹೆಣ್ಮಕ್ಳಿಂದ ಪರಕೆ ಪೂಜೆ ಮಾಡಬೇಕು, ಗಂಡ್ಮಕ್ಳಿಂದ ಚಪ್ಪಲಿ ಪೂಜೆ ಮಾಡಿ. ಆದಾಯ ಅಂಬಾರಿ ನಿರ್ಧಾರ ಮಾಡೋದು ಬಿಟ್ಟರೆ ನೀವು ಯಾವ ಬಡವರ ಪರವಾಗಿ ಒಂದು ಯೋಜನೆ ಮಾಡಕ್ಕೆ ಆಗಲಿಲ್ಲ. ಕೇವಲ ನೇರವರನ್ನ ಟೀಕೆ ಮಾಡೋದು. ಇಂದಿರಾ ಗಾಂಧಿ ವಿಷಯದಲ್ಲಿ ನಿಜವಾಗಿಯೂ ಕೂಡ ನಿಮಗೆಲ್ಲ ಬಹಳ ಬಡತನಿತ್ತು. ಬಡತನವನ್ನು ಹೋಗಲಾಡಿಸಿ ಇವತ್ತು ಬೇರೆ ಬೇರೆ ದೇಶಗಳಿಗೆ ಚಾಲೆಂಜ್ ಮಾಡೋ ರೀತಿಯಲ್ಲಿ ನಮ್ಮ ದೇಶ ಇವತ್ತು ಮುಂದೆ ಆ ಪದ ಬಿಟ್ಟರೆ ಬೇರೆ ಪದವನ್ನು ಬಳಸೋದೇ ಇಲ್ಲ. ಕೇವಲ ಕಾಂಗ್ರೆಸ್ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಯಾವ ಪದವನ್ನು ಅವರು ಬಳಸೋದಿಲ್ಲ. ಆದ್ರೂ ಮನೆ ಕಟ್ಟಬೇಕು, ಆರೋಗ್ಯಕ್ಕೆ ಇಲಾಖೆಯಿಲ್ಲ, ಕೇವಲ ಒಂದೇ ಒಂದು ಅಂಶದ ಮೇಲೆ ಕೆಲಸ ಮಾಡಿದರೆ ನಿಜವಾಗಿ ಕೂಡ ನಿಮ್ಮ ರಾಜಕಾರಣ ಬಹಳ ವರ್ಷ ನಡೆಯಿಲ್ಲ. ಹಂಗಾಗಿ ಇವತ್ತು ಹೇಳ್ತೇವೆ, ಇವತ್ತಿಗೂ ಕೂಡ ಅಸ್ಪೃಶ್ಯತೆಯನ್ನ ಕಾಣುವಂತಹ ಜನ ಹಲವಾರು ಹಳ್ಳಿಗಳಲ್ಲಿ ಹಲವಾರು ಪಟ್ಟಣಗಳನ್ನು ನೋಡ್ತಾ ಇದ್ರು. ಅದು ಇವತ್ತು ಏನಾಗಿದೆ, ಉತ್ತರ ಕನ್ನಡದಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿ ಇಳಿದು ಹೋದ್ಮೇಲೆ ಆ ಇಡೀ ಜಾಗವನ್ನ ಏನು ಸ್ವಚ್ಛಗೊಳಿಸಲಿದೆ. ದಲಿತ ಅನ್ನೋ ಕಾರಣಕ್ಕೆ ಅವರನ್ನ ಅಲ್ಲಿ ಜಾಗವನ್ನ ಸ್ವಚ್ಛಗೊಳಿಸಿದ್ರು. ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ, ಯಾವ ಸ್ಥಾನಮಾನದಲ್ಲಿ ನಾವೆಲ್ಲರೂ ಕೂಡ ಇವತ್ತು ದಲಿತರು ಇಡೀ ದೇಶಾದ್ಯಂತ ಎಲ್ಲ ಕಡೆ ಪ್ರತಿಭಟನೆ ಮಾಡಿ ಬಿಜೆಪಿ ಅವರಿಗೆ, RSS ನವರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ. ಇವತ್ತು ಯೋಚನೆ ಮಾಡಬಹುದು, ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದಾಗ ಸಿದ್ದರಾಮಯ್ಯ ಅವರು ಎಲ್ಲಿ ಭಾಷಣ ಮಾಡಿದ್ರು ಅದನ್ನೆಲ್ಲ ಸ್ವಚ್ಛ ಮಾಡಿ ಇವತ್ತು ನೀವು ಯಾವ ಸ್ಥಾನದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಅಂತ ಯೋಚನೆ ಮಾಡಬೇಕು. ಇಡೀ ದೇಶದಲ್ಲಿ ಕೂಡ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಬಿಜೆಪಿ ಯಾವ ಸ್ಥಾನಮಾನದಲ್ಲಿದ್ದಾರೆ, ಇಡೀ ದೇಶದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಮನೆ ಭಾಗದಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ದಲಿತರು ಅರ್ಥ ಮಾಡಿಕೊಳ್ಬೇಕು. ಯಾಕಾಗಿ ಈ ಮಾತನ್ನು ಹೇಳ್ತಂತಂದ್ರೆ 2014ರಲ್ಲಿ ನೀವು ಎಲ್ಲೆಲ್ಲ ನೋಡ್ರಿ, ಎಲ್ಲ ಟಿವಿಗಳಲ್ಲಿ ನೋಡ್ರಿ, ಎಲ್ಲ ಪೇಪರ್ಗಳಲ್ಲಿ ನೋಡ್ರಿ, ಎಲ್ಲ ಯುವಕರು ವಿದ್ಯಾರ್ಥಿಗಳು ಮೋದಿ 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 ಅಂತ ಎಲ್ಲ ಕಡೆ ಘೋಷಣೆ ಕೊಡ್ತಾ ಇದ್ರು. 2014ರಲ್ಲಿ ಇವತ್ತೇನು ಪರಿಸ್ಥಿತಿ ಇದೆ, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ಹೋರಾಟ ಮಾಡಿದ್ರೆ ನೀಟ್ ಪತ್ರಿಕೆ ಸೋರಿಕೆ ಆಗಿದ್ದು ಯಾರಿಂದ? ಈ ದೇಶದ ಪ್ರಧಾನಿಯಿಂದ. ಈ ದೇಶದ ಪ್ರಧಾನಿಗೆ ನೇರವಾಗಿ ಕಾರಣ ಒಬ್ಬ ಅಸಮರ್ಥ ಪ್ರಧಾನಿ ಯಾರಾದ್ರೂ ಇದ್ರೆ ಅದು ಮೋದಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿತ್ತು. ಕೇವಲ ಭಾರತಕ್ಕಲ್ಲ, ಅತ್ಯಂತ ಪ್ರಭಾವಶಾಲಿಯಾಗಿ ಒಕ್ಕಿನ ಮಹಿಳೆಯಾಗಿ ಆಯ್ಕೆ ನಡೆಸಿದಂತ ಶ್ರೀಮತಿ ಇಂದಿರಾ ಗಾಂಧಿಯಲ್ಲಿ, ನೆಹರೂರಿಯಲ್ಲಿ ಇವತ್ತಿರುವಂತಹ ಮೋದಿ ಅಸಮರ್ಥ ನಾಯಕ ಮೋದಿಯಲ್ಲಿ. ಅವ್ರು ಮಾತಾಡಿದ್ರೆ ಹೇಳ್ತಾರೆ, ನೀವೇನ್ ಮಾಡಿದ್ರಿ ಕೆಲಸ 60-70 ವರ್ಷ ಏನ್ ಮಾಡಿ ಅಂತ ಕೇಳ್ತಾರೆ. ನಾವು ಹೇಳ್ತೇವೆ 60-70 ವರ್ಷದಲ್ಲಿ ನೆಹರು ಅವರು ಪಂಚವಾರ್ಷಿಕ ಯೋಜನೆ ಆಧಾರದ ಮೂಲಕ ಹಸಿರು ಕ್ರಾಂತಿ ಆಗ್ಬೇಕು ಅಂತ ಹೇಳಿ
1200 ಡ್ಯಾಮ್ಗಳು. ಎಷ್ಟು ಡ್ಯಾಮ್? 1200 ಡ್ಯಾಮ್ಗಳು. ಅವು ಬೃಹತ್ ಜಲಾಶಯ ಇರಲಿ, ಮಧ್ಯಮ ಜಲಾಶಯ ಇರಲಿ, ಆಮೇಲೆ ಸಣ್ಣ ಸಣ್ಣ ಡ್ಯಾಮ್ಗಳಿರಲಿ, ಎಲ್ಲರೂ ಸೇರಿ ಈ ದೇಶ ಹಸಿವಿನಿಂದ ಮುಕ್ತ ಆಗಬೇಕು ಅಂತೇಳಿ ಹಸಿರು ಕ್ರಾಂತಿಯನ್ನು ಮಾಡೋದಕ್ಕೆ ಅವರು ಚಾಲನೆಯನ್ನು ಕೊಟ್ಟು 1200 ಡ್ಯಾಮ್ಗಳನ್ನು ಕಟ್ಟಿದ್ದು. ಮೋದಿ ಆಳ್ತಿ ಬಂದ ಮೇಲೆ ನಾವು ಪ್ರಶ್ನೆ ಮಾಡಬೇಕು, ಎಷ್ಟು ಡ್ಯಾಮ್ ಕಟ್ಟಿರಿ? ಎಷ್ಟು ಡ್ಯಾಮ್ ಕಟ್ಟಿರಿ ಸೆಂಟ್ರಲ್ ಗವರ್ಮೆಂಟ್ ಇಂದ? ಎಷ್ಟು ಡ್ಯಾಮ್ಗಳ ಹಾಕಿರಿ? ಎಷ್ಟು ನೀವು ಬಂಧುಗಳನ್ನ ಮಾಡಿರಿ? ಎಷ್ಟು ಬ್ಯಾಂಕ್ಗಳನ್ನು ನೀವು ನ್ಯಾಷನಲೈಸ್ ಮಾಡಿದಿರಿ? ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಡವರ ದುಡ್ಡು, ಉದ್ಯಮದಾರರ ದುಡ್ಡು ಭದ್ರವಾಗಿರಬೇಕು ಅಂತ ಹೇಳಿ ಎಲ್ಲವನ್ನ ಪ್ರೈವೇಟ್ ಇದ್ದಂತ ಬ್ಯಾಂಕ್ಗಳನ್ನ ಆ ದಿಟ್ಟ ಮಹಿಳೆಯ ನಿರ್ಧಾರದ ಪ್ರಕಾರ ಇವತ್ತೆಲ್ಲವೂ ನ್ಯಾಷನಲ್ ಬ್ಯಾಂಕ್ ಆಗಿರುವುದು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೋರಾಟಗಳು ನಡೆಸಬೇಕಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಖರ್ಗೆ ಸಾಹೇಬರು ಅತ್ಯಂತ ಹಿರಿಯ ನಾಯಕರು, ನಮ್ಮ ದೇಶಕ್ಕೆ ಹಿರಿಯ ನಾಯಕರವರು. ಅಂತವರಿಗೆ ಇಂತಹ ರೀತಿ ಹವಾಮಾನ ಆದ್ರೆ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತೇಳಿ ಯುವಕರ ಬಗ್ಗೆ ಅತ್ಯಂತ ಗಂಭೀರವಾಗಿ ಈ ವಿಷಯವನ್ನು ತಗೋಬೇಕಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಬಿಜೆಪಿ ಅವರಿಗೆ ಇಂಥವೆಲ್ಲ ನಡಿಲಾರಂಗೆ ನೋಡ್ಕೊಳ್ಬೇಕಂತೇಳಿ ಪ್ರಧಾನಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತೇವೆ. ಇದೇ ಮುಂದುವರೆದ್ರೆ ಎಲ್ಲಾ ದಲಿತ ಪರ ಸಂಘಟನೆಗಳು ಹಾಗೂ ಈ RSS ಮಾನವಾದಿಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಹಮ್ಮಿಕೊಳ್ಳಬೇಕಾಗುತ್ತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಹೋರಾಟಕ್ಕೆ ಎಲ್ಲ ತುಂಗಭದ್ರಾ ನದಿಗೆ ನೀರು ಹರಿಸುವ ವಿಚಾರ ಈಗ ರಾಜಕೀಯ ವಾಗ್ದಾಳಿಗೆ ವೇದಿಕೆಯಾಗಿದೆ. ಹೊಸಪೇಟೆಯ ಟಿಬಿ ಡ್ಯಾಂ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕನಕಗಿರಿ ಮಾಜಿ ಶಾಸಕರಾದ ಬಸವರಾಜ್ ದಡೇಸೂಗೂರು ಉಸ್ತುವಾರಿ ಸಚಿವ ಹಾಗೂ ಐಸಿಸಿ ಸಮಿತಿ ಅಧ್ಯಕ್ಷರಾದ ಶಿವರಾಜ್ ತಂಗಡಗಿ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಯಾವುದೇ ಸರ್ಕಾರದಲ್ಲಿ ಯಾರೇ ಶಾಸಕರು ಇಲ್ಲಿ ನಮ್ಮ ರೈತರಿಗೆ ಕೇಳೋದು ನೀರಿನ ಟೈಮು ಡ್ಯಾಮ್ ನಲ್ಲಿ ನೀರಿದ್ರು ಕೂಡ ನೀರ್ ಬಿಡಂತ ಕೆಲಸ ಸರ್ಕಾರ ಮಾಡ್ತಿಲ್ಲ. ನಮ್ಗೇನು ಕಂಟಿನ್ಯೂ ತುಂಗಭದ್ರಕ್ಕೆ ಬೇಕಾಗಿಲ್ರಿ. ಎಡದಂಡಿ ಬಲದಂಡಿ ನೀರು ತಾಲೆ ಹೊರದ ಮ್ಯಾಗ ಹಳ್ಳಗಳು ಸಿಪೇಜ್ ಬಂದು ನದಿಗೆ ಹರಿಯಂತ ಕೆಲಸ. ಇವತ್ತಿನ ಪರಿಸ್ಥಿತಿ ಏನಾಗಿತ್ತು, ಒಂದು 10 ದಿನ 15 ದಿನ ನದಿ ನೀರ್ ಬಿಟ್ರೆ ನಾವು ಬದುಕಕ್ಕೆ ಅವಕಾಶ ಇತ್ತು. ಯಾಕಂದ್ರೆ ಮೀನ ಸಾಯ್ತಾವ. ಸುಪ್ರೀಂ ಕೋರ್ಟ್ ಆರ್ಡರ್ ಐತ್ರಿ, ಯಾವುದೇ ನದಿಯಲ್ಲಿ ಯಾವುದೇ ಜೀವದಾನ ಸಾಯ್ಬಾರ್ದಂತ ಸುಪ್ರೀಂ ಕೋರ್ಟ್ ಆರ್ಡರ್ ಐತಿ. ಇವತ್ತೆಲ್ಲ ಜೀವದಾನ ಸಾಯ್ತ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರು ಕೂಡ ICS ಮೀಟಿಂಗ್ ನಲ್ಲಿ ಚರ್ಚೆ ಮಾಡಂತ ಕೆಲಸ ಶಾಸಕರು ಮಾಡಿಲ್ಲ. ಇದು ನೀರು ಯಾರು ಸಂತಲ್ಲದು, ಎಲ್ಲ ಹಕ್ಕದು. ಇವತ್ತು ನೀರಿಲ್ಲ ತಗೊಂಡ್ ಏನ್ ಮಾಡ್ತೀವಿ? ಇವತ್ತು ನಾಳೆ ಹೊರಡನ ಕೃಪ ಮಳೆ ಬಂದ್ರೆ ನೀರ್ ನದಿಗೆ ಬಿಟ್ಟೇ ಬಿಡ್ತಾರ. 94 TM ನೀರ್ ಆಗಕತ್ತಿತ್ತು ಡ್ಯಾಮ್ ನೋಡ್ರಿ. ಕನಿಷ್ಠ ಒಂದು 2 ವಾರ 3 ಸಾವಿರ ಕ್ಯೂಸೆಕ್ ಬಿಟ್ರೆ ನೀರ್ ಮುಟ್ಟಂತ ಕೆಲಸ ಆಗ್ತದೆ. ಸರ್ಕಾರದ ಬೇಜವಾಬ್ದಾರಿ. ಇವಾಗ ಏನಾಗತ್ತೆ ಅಂದ್ರೆ ನಮ್ ಭಾಗದ ಒಬ್ಬ ಶಾಸಕರಿಗೆ ಹೇಳ್ತಾರ, ಆ ಶಾಸಕರೇನೋ ಸಲಹೆ ಸಮಿತಿ ಅಧ್ಯಕ್ಷ ಅಂತ ಏನೋ ಮೊನ್ನೆ ಚೀಫ್ ಮಿನಿಸ್ಟರ್ ನಿಗದಿ ಮಾಡಿರಂತ ಗೊತ್ತೇ ಶಿವರಾಜ್ ತಂಗಡಿಗಾರನ. ಅವ್ರ ನೀರಿನ ಅರಿವಿಲ್ಲ, ನೀರಿನ ಭಾವನೆ ಗೊತ್ತಿಲ್ಲ. ಹಂಗಾಗಿ ಗೊತ್ತಿಲ್ಲದವ್ ಕೊಟ್ಟ ಅಧಿಕಾರ ಹಿಂಗೆ ನಮ್ಮ ಪರಿಸ್ಥಿತಿ ಆಗೋದು. ಪರಿಸ್ಥಿತಿ ಈ ರೀತಿ ಆಗೈತಿ. ಇಲ್ಲಿ ಹೋರಾಟ ಮಾಡ್ತೀವಿ, ನೀರ್ ಪಡಿತೀವಿ. ಇದು ಸತ್ಯ. ನೀರ್ ಪಡಿತೀವಿ. ಅವ್ರು ನೀರು ಬಿಟ್ಟು ಯಾವ ರೀತಿ ಪಡಿಬೇಕಂಬ ಕಾನೂನು ತಗೊಂಡ್ಬರ್ತೀವಿ. ನೀರ್ ಪಡೆದ ಕೆಲಸ ಕನ್ನಡಿಗರಿಗೆ ನೀರಿನ ಹರಿವ ಗೊತ್ತಿಲ್ಲ, ನೀರಿನ ಮೂಲ, ಈ ಭಾಗದ ಈ ಮಣ್ಣಿನ ನೆಲ ಜಲದ ಬಗ್ಗೆ ಏನೂ ಗೊತ್ತಿಲ್ಲ. ಗೊಂಬೆಯಾಗಿ ಸಲಹೆ ಸಮಿತಿ ಅಧ್ಯಕ್ಷ ಆಗಿನ ತಾನು ಮಾಡಿದ್ದೇ ಇನ್ನು ನಿಜಾಪುರ ಮಾಡ್ತಿದ್ರು. ನಾವ್ ಹೇಳಿದ್ದೇ ಫೈನಲ್ ಅಂತಿದ್ರಲ್ಲ, ಆ ರೀತಿ ಆಗಿತ್ತು ನಮ್ಮ ಜಾಮೀನು ಪರಿಸ್ಥಿತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು RJ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ.